ಅವತ್ತು ಈ ವಿಚಾರವನ್ನ ಒತ್ತಿ ಒತ್ತಿ ಹೇಳಿದ್ವಿ. ಶಿಕ್ಷಣ ಇಲಾಖೆಗೆ ತಲೆ ಇದೆಯೋ ಅಥವಾ ಇಲ್ವೋ ಅಂತ ಹೇಳಿ, ಅಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾರೋ ಅಥವಾ ಮಂತ್ರಿಗಳು ತಾವು ತಿಳಿದಂಗೆ ಮಾಡ್ತಾರೋ ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇತ್ತು. ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು. ಪರೀಕ್ಷೆಗಳು ನಡೆಯುವಂಥ ಸಂದರ್ಭದಲ್ಲಿ ಅದೇ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಅದು ಎಂತಹ ಮೂರ್ಖತನದ ನಿರ್ಧಾರ ಅಂತ ಹೇಳಿ. ಯಾಕೆ ಅಂತಂದರೆ ಪರೀಕ್ಷೆ ಇನ್ನೊಂದು 2 ದಿನ 3 ದಿನಕ್ಕಿದೆ, ಅನೌನ್ಸ್ ಮಾಡ್ತಾರೆ, ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ, ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಮೂರ್ಖತನದ ಪರಮಾವಧಿ ಅಲ್ವಾ ಅದು. ಮಕ್ಕಳು ಓದೋದನ್ನು ನಿಲ್ಲಿಸಿದ್ರು, ಗ್ರೇಡ್ ಸಿಗುತ್ತೆ ಬಿಡು ಅಂತ ಹೇಳಿ. ಯಾಕಂದರೆ ಅದು ಅಂಕಕ್ಕೆ ಲೆಕ್ಕಕ್ಕಿಲ್ಲ. ಈಗ ಕೋರ್ಟ್ ಹೇಳ್ತಾ ಇದೆ, ಇಲ್ಲ ಈ ವರ್ಷಕ್ಕೆ ನೀವು ಅಂಕನೇ ಕೊಡಬೇಕು, ನೆಕ್ಸ್ಟ್ ಇಯರಿಂದ ಬೇಕಿದ್ರೆ ಗ್ರೇಡ್ ಹಾಕಿ ಅಂತ ಹೇಳಿ. ತಲೆ ಬುಡ ಇಲ್ಲದೆ ಇರುವಂಥ ಯೋಚನೆಗಳನ್ನು ಮಾಡಿಕೊಂಡು ಶಿಕ್ಷಣ ಇಲಾಖೆಯನ್ನು ಹಾಳು ಮಾಡಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದಿದೆ. ಅದೇನಿದೆಯೋ, ಅದೇನು ಯೋಚನೆಗಳ ತಲೆ ಇದೆಯೋ, ಪಠ್ಯಕ್ರಮಗಳ ವಿಚಾರದಲ್ಲಿ ಒಂದು ಆಟ, ಇವ್ರದ್ದೇ ಆದಂಥ ನಿಯಮಗಳು ಒಂದು ರೀತಿಯಲ್ಲಿ. ನಿಜವಾಗಿಯೂ ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀರೋ ಅಥವಾ ಏನು ಮಾಡ್ತೀರಾ? ಈಗಾಗಿರುವಂಥ ಬೆಳವಣಿಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ತುಂಬ ಜ್ಞಾನವಂತರು ಅಂತ ಅಂದ್ಕೊಂಡಿದ್ದೆ ನಾನು ಶಿಕ್ಷಣ ವಿಚಾರದಲ್ಲಿ. ಬಟ್ ಅವರು ಕೂಡ ಇದಕ್ಕೆ ಈ ರೀತಿ ಸಲಹೆ ಕೊಟ್ಬಿಟ್ಟು ಇದನ್ನು ಎಡಬಿಡಂಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಗಾಗಿರೋದು ಅದೇ ನೋಡಿ. ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಗ್ರೇಡ್ ವಿಚಾರ, ಗ್ರೇಡ್ ಬದಲು ಅಂಕ ನೀಡಲು ಹೈಕೋರ್ಟ್ ಆದೇಶ. ಸರ್ಕಾರದ ಗ್ರೇಡ್ ರೂಲ್ಸ್ಗೆ ಬ್ರೇಕ್ ಹಾಕಿದ ಹೈಕೋರ್ಟ್. ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಕಡಿವಾಣ ಹಾಕೋಕೆ ಮೊದಲ ಹೆಜ್ಜೆ ಇರಿಸಿದ್ದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗಿದೆ. ಹಿಂದಿ ಹೇರಿಕೆ ಕಡಿವಾಣಕ್ಕಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿ ತೃತೀಯ ಭಾಷೆಗೆ ಗ್ರೇಡ್ ಕೊಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಕೋರ್ಟ್ ಚಾಟಿ ಬೀಸಿತು. ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿದೆ. ಗ್ರೇಡ್ ನೀಡೋ ಸರ್ಕಾರದ ನಿರ್ಧಾರ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ ಈ ವರ್ಷ ಗ್ರೇಡ್ ಬದಲಾಗಿ ಅಂಕಗಳನ್ನೇ ಕೊಡಬೇಕು ಅಂತ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ವಿಚಾರಣೆ ನಡೆಸಿದ ಉಚ್ಚ ನ್ಯಾಯಾಲಯ ಅಕ್ಟೋಬರ್ ತಿಂಗಳು ಹೊರಡಿಸಿರುವ ಅಧಿಸೂಚನೆಯಂತೆಯೇ ಅಂಕವನ್ನ ಕೊಟ್ಟು ಪರೀಕ್ಷೆ ಪ್ರಾರಂಭ ಆದ ಬಳಿಕ ಹೊಸ ಆದೇಶವನ್ನ ಮಾಡಿರುವುದು ಸರಿಯಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಮುಂದಿನ ವರ್ಷ ಅಗತ್ಯ ಕ್ರಮ ಕೈಗೊಂಡು ನಿರ್ಧಾರ ಮಾಡಬಹುದು ಅಂತ ಸಲಹೆ ಕೊಟ್ಟಿದೆ. ಹಿಂದಿಗೆ ಗ್ರೇಡ್ ಅಲ್ಲ, ಅಂಕ ಕೊಡಿ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಗ್ರೇಡ್ ನೀಡುವ ಪದ್ಧತಿಗೆ ಬ್ರೇಕ್ ಬಿದ್ದಿದೆ. ಮತ್ತೆ ಅಂಕ ಪದ್ಧತಿ ಮುಂದುವರಿಕೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರದ ಗ್ರೇಡ್ ರೂಲ್ಸ್ಗೆ ಹೈಕೋರ್ಟ್ನಿಂದ ಕಡಿವಾಣ ಹಾಕಲಾಗಿದೆ. ಹಿಂದಿನ ಅಧಿಸೂಚನೆ ಪ್ರಕಾರವೇ ಅಂಕ ನೀಡೋಕೆ ಆದೇಶವನ್ನು ಹೊರಡಿಸಲಾಗಿದೆ. ಈ ವರ್ಷದ ಮಟ್ಟಿಗೆ ಹಳೆಯ ಪದ್ಧತಿ ಮುಂದುವರಿಕೆಗೆ ಸೂಚನೆ ಕೊಡಲಾಗಿದೆ. ಪರೀಕ್ಷೆ ಪ್ರಾರಂಭ ಆದ್ಮೇಲೆ ಹೊಸ ಆದೇಶ ಸರಿಯಲ್ಲ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಸರ್ಕಾರದ ಆದೇಶಕ್ಕೆ ಹಿನ್ನಡೆ, ಈ ವರ್ಷ ಹಿಂದಿಗೆ ಅಂಕ, ಸರ್ಕಾರ ಹೇಳಿದಂತೆ ಮುಂದಿನ ಕ್ರಮ ಎಂದ ಎಕ್ಸಾಮ್ ಬೋರ್ಡ್. ಇನ್ನು ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಗ್ರೇಡ್ ಬದಲಿಗೆ ಅಂಕಗಳೇ ಕೊಡಬೇಕು ಅಂತ ಹೈಕೋರ್ಟ್ ಆದೇಶಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಎಕ್ಸಾಮ್ ಬೋರ್ಡ್, ನಾವು ಸರ್ಕಾರ ಹೇಳಿದಂತೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಎಂದಿದೆ. ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ರಿಸಲ್ಟ್ ಡೌನ್. ಇನ್ನು ಹೈಕೋರ್ಟ್ ಆದೇಶದಿಂದ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ವಿಳಂಬ ಆಗೋ ಸಾಧ್ಯತೆ ಇದೆ. ಏಪ್ರಿಲ್ 24ನೇ ತಾರೀಕು ಪ್ರಕಟ ಆಗಬೇಕಾಗಿ 10ನೇ ತರಗತಿ ಫಲಿತಾಂಶ ಘೋಷಣೆ ಆಗೋದು ಬಹುತೇಕ ಅನುಮಾನವೇ ಆಗಿದೆ. ಇನ್ನು ಹೈಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ನಾವು ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಹಾಕೊಂಡಿದ್ವಿ. ಈಗ ಕೋರ್ಟ್ ಏನು ಆದೇಶ ಕೊಟ್ಟಿದೆಯೋ ಅದನ್ನ ಗಮನ ತಗೊಂಡು ಮಾಡಬೇಕಾಗುತ್ತೆ. ಸಿಎಂ ಜೊತೆಗೆ ನಾಳೆ ಸಂಜೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ. ಕನ್ನಡಕ್ಕಾಗಿ ಈ ತೀರ್ಮಾನವನ್ನ ಇಲಾಖೆ ತಗೊಳ್ತು. ಸಿಎಂ ಜೊತೆ ಚರ್ಚೆ ಬಳಿಕವೇ ಮುಂದಿನ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ಅಲ್ಲದೆ ಫಲಿತಾಂಶ ಕೂಡ ಹೆಚ್ಚು ವಿಳಂಬ ಆಗಲ್ಲ, 1-2 ದಿನ ಹೆಚ್ಚು ಕಡಿಮೆ ಆಗಬಹುದು. ಮಕ್ಕಳು ಆತಂಕ ಪಡೋದು ಬೇಡ ಅಂತ ತಿಳಿಸಿದ್ದಾರೆ. ಕನ್ನಡ ಪರವಾಗಿ ಕೆಲವು ವಿಚಾರಗಳನ್ನು ಪ್ರೆಷರ್ ಇರಬಾರ್ದು ಮಕ್ಕಳಿಗೆ ಅಂಥೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ವಿ. ಆದರೆ ನ್ಯಾಯಾಲಯ ಈ ಥರ ಹೇಳಿದ ತಕ್ಷಣ ನಾವು ಅದನ್ನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ನಾನು ಅವತ್ತು ಕೂಡ ಹೇಳಿದ್ದೆ, ಏನೇ ಆದ್ರೂ ನ್ಯಾಯಾಲಯಕ್ಕೆ ಒಂದು ಗೌರವ ಕೊಡಬೇಕಾಗ್ತದೆ. ನಮ್ಮ ಕೆಲಸನ ನಾವು ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯನೂ ಕೂಡ ಈ ಥರ ತೀರ್ಮಾನ ತಗೊಂಡಾಗ ಮಕ್ಕಳಿಗೆ ಎಲ್ಲರೂ ಲೇಟ್ ಆಗಿಬಿಡುತ್ತಾ, ಡೆಡ್ಲಾಕ್ ಆಗುತ್ತಾ ಅಂಥೇಳಿ 101% ಯಾವುದೇ ಕಾರಣಕ್ಕೂ ಆ ಥರ ತಗೊಳಕ್ಕೆ ಹೋಗಬೇಡಿ. ಆಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ನಾವು ಅವತ್ತೇ ಹೇಳಿದ್ವು, ಸರ್ಕಾರ ಯಾವುದೇ ಕ್ರಮನ ಘೋಷಿಸೋ ಮೊದಲು ಯೋಚಿಸಬೇಕು. ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು. ಇದನ್ನು ಡಿಸೆಂಬರಲ್ಲೇ ಘೋಷಿಸಿದ್ರಿಗೆ ಬೇರೆ ಪ್ರಶ್ನೆ ಇತ್ತು. ಆದರೆ SSLC ಪರೀಕ್ಷೆ ಪ್ರಾರಂಭ ಆದಮೇಲೆ ಮಾಡಿದ್ದಕ್ಕೆ ಇದು ಸರಿ ಇಲ್ಲ ಅಂತ ನಾವು ಹೇಳಿದ್ವು. ಇವತ್ತು ಭಾಳ ದುರದೃಷ್ಟಕರ ಸಂಗತಿ, ಸರ್ಕಾರದ ಆ ಘೋಷಣೆನ ನೆಚ್ಕೊಂಡು ನಮ್ಮ ಮಕ್ಕಳು ತೃತೀಯ ಭಾಷೆನ ಗಂಭೀರವಾಗಿ ತಗೊಳ್ಳಿಲ್ಲ.
ಹೇಗಿರೋದು ಗ್ರೇಡಿಂಗ್ ತಾನೇ ಅಂತ ಇವತ್ತು ಬರೆದಿಲ್ಲ. ಮತ್ತು ಅನೇಕ ಮಕ್ಕಳು ನಮಗೆ ಮಾರ್ಕ್ಸೇ ಬೇಕು ಅಂತ ಕೇಳಿದ್ದು ಕೂಡ ಉಂಟು. ನಾವು ಓದಿದ್ದೀವಿ, ನಾವು ಓದಿ ಮಾರ್ಕ್ಸ್ ಬೇಕು ಅಂತ. ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ಯಾವುದೇ ಕಾರಣಕ್ಕೆ ಗ್ರೇಡಿಂಗ್ ಕೊಡಬಾರ್ದು, ಅಂಕಗಳನ್ನ ಕೊಡಬೇಕು ಅಂತ ಇವತ್ತು ಏನು ತೀರ್ಪನ್ನು ಕೊಟ್ಟಿದೆ. ನಿಜಕ್ಕೂ ಇವಾಗ ಸರ್ಕಾರ ಇವತ್ತು ಉತ್ತರಿಸಬೇಕಾಗಿದೆ. ಏಕಾಏಕಿಯಾಗಿ ಗ್ರೇಡ್ ಕೊಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶದಿಂದ ಹಿನ್ನಡೆಯಾಗಿದೆ. ನಾಳೆ ಸಿಎಂ ಜೊತೆ ಶಿಕ್ಷಣ ಸಚಿವರು ಚರ್ಚೆಯನ್ನು ನಡೆಸಲಿದ್ದು, ಸರ್ಕಾರ ಅಂಕ ಕೊಡೋಕೆ ಒಪ್ಪುತ್ತಾ ಅಥವಾ ಮೇಲ್ಮನವಿ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮುರಳಿ ಜೊತೆ ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.